ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. 50ಕ್ಕೂ ಹೆಚ್ಚು ಅಭಿಮಾನಿಗಳಿಂದ ರಕ್ತದಾನ, 200 ಕಾರ್ಮಿಕರಿಗೆ ವಿಮಾ ಯೋಜನೆ ನೋಂದಣಿ. ಜನ್ಮದಿನವನ್ನು ಸಮಾಜ ಸೇವೆಯಾಗಿ ಆಚರಿಸಿದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅಭಿಮಾನಿಗಳು. ರಹೀಂ ಖಾನ್ ಮಾಜಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ HC ಮಹದೇವಪ್ಪನವರಿಗೆ ಮಂತ್ರಿ ಸ್ಥಾನವನ್ನು ನೀಡಲು ಒತ್ತಾಯಿಸಿ ಕನ್ನಡಿಗರ ರಕ್ಷಣಾ ವೇದಿಕೆ ಸರ್ಕಾರಕ್ಕೆ ಪ್ರತಿಭಟನೆ ರ್ಯಾಲಿ ಮೂಲಕ ಒತ್ತಾಯ. ಬೀದರ್ ನಗರದ ಪ್ರತಾಪ್ ನಗರದಲ್ಲಿರುವ ಜನಸೇವಾ ಶಾಲೆಯಲ್ಲಿ 15 ವರ್ಷದ ಬಾಲಕ ಸಮೀರ್ ಶಾಲಾ ಮೇಲ್ಛಾವಣಿಯಿಂದ ಬಿದ್ದು ಸಾವನ್ನಪ್ಪಿದ್ದಾನೆ. ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಗ್ರಹ. ಕಲಾವಿದರನ್ನ ಮಾಶಾಸನಕ್ಕೆ ಪರಿಗಣಿಸುವ ವಯಸ್ಸು 40ಕ್ಕೆ ಇಳಿಸಲು ಸರ್ಕಾರಕ್ಕೆ ಮನವಿ. ಮಾರುತಿ ಬೌದ್ಧೆ. ಕಾಂಗ್ರೆಸ್ ಕಟ್ಟಾಳು ಅನಿಲ್ ಜಾಧವ್ಗೆ MLC ಮಾಡಿ ಮಂದಕ್ನಳ್ಳಿ. ಸುದ್ದಿಯ ವಿವರಗಳು. ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರ ಜನ್ಮದಿನದ ಅಂಗವಾಗಿ 50ಕ್ಕೂ ಹೆಚ್ಚು ಅಭಿಮಾನಿಗಳಿಂದ ರಕ್ತದಾನ, 200 ಕಾರ್ಮಿಕರಿಗೆ ವಿಮಾ ಯೋಜನೆ ನೋಂದಣಿ. ಯುವಕರ ಆಶಾಕಿರಣ, ಜನಮೆಚ್ಚಿದ ನಾಯಕ ಹಾಗೂ ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿಗಳು ಬಳಗದ ವತಿಯಿಂದ ವಿವಿಧ ಸಮಾಜಮುಖಿ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಜನ್ಮದಿನ ಕೇವಲ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಮಾಜ ಸೇವೆಯ ಮೂಲಕ ಆಚರಿಸುವ ಉದ್ದೇಶದಿಂದ ರಕ್ತದಾನ ಶಿಬಿರ, ವಿಮಾ ಯೋಜನೆ ನೋಂದಣಿ, ಸಸಿ ವಿತರಣೆ ಹಾಗೂ ಗೋಪೂಜೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಬೆಳಗ್ಗೆ ನಗರದ ಗೋಶಾಲೆಯಲ್ಲಿ ಗೋಪೂಜೆ ನೆರವೇರಿಸಿದ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗೋಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ರಾಜ್ಯ ಹಾಗೂ ದೇಶದ ಜನರ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಲಾಯಿತು. ಬಳಿಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಹಾಗೂ ಯುವಕರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸಲಾಯಿತು. ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ರಕ್ತದಾನ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ರಕ್ತದಾನ ಮಾಡಿ ಒಂದು ಅಮೂಲ್ಯವಾದ ಜೀವ ಉಳಿಸಿ ಎಂಬ ಘೋಷವಾಕ್ಯದಡಿ ನಡೆದ ಶಿಬಿರದಲ್ಲಿ ಯುವಕರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡರು. ಸುಮಾರು 50ಕ್ಕೂ ಹೆಚ್ಚು ಮಂದಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು. ರಕ್ತದಾನದಿಂದ ಅಪಘಾತ, ಶಸ್ತ್ರಚಿಕಿತ್ಸೆ ಹಾಗೂ ತುರ್ತು ಚಿಕಿತ್ಸೆಗೆ ಒಳಗಾಗುವ ರೋಗಿಗಳ ಜೀವ ಉಳಿಸಲು ಸಾಧ್ಯವಾಗುತ್ತದೆ ಎಂದು ಅವರ ಅಭಿಮಾನಿಗಳು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ನಗರದ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ದೇಶದ ಪ್ರಧಾನ ಮಂತ್ರಿಗಳಾಗಿ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಹಾಗೂ ದೇಶದ ಇತಿಹಾಸದಲ್ಲಿ ಅತ್ಯಧಿಕ ಅವಧಿಯವರೆಗೆ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ನಾಯಕರಲ್ಲಿ ಒಬ್ಬರಾಗಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಸೇವಾವಧಿಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿ ಸುಮಾರು 200ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಹಾಗೂ ವಿವಿಧ ಆರೋಗ್ಯ ವಿಮಾ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು. ಅಲ್ಲದೆ ಸ್ಥಳದಲ್ಲಿಯೇ ಫಲಾನುಭವಿಗಳ ನೋಂದಣಿ ಪ್ರಕ್ರಿಯೆ ನಡೆಸಿ ವಿಮಾ ಸೌಲಭ್ಯ ಪಡೆಯಲು ನೆರವು ಹಾಗೂ ಪ್ರಮಾಣ ಪತ್ರ ಒದಗಿಸಲಾಯಿತು. ಕಪಿಲ್ ಹುಗಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಪಿಲ್ ಹುಗಾರ್ ಅವರು ಮಾತನಾಡಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಯುವಕರನ್ನು ಸಂಘಟಿಸಿ ಸಮಾಜಮುಖಿ ಚಟುವಟಿಕೆಗಳಿಗೆ ಪ್ರೇರೇಪಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದ್ದರು. ಅವರ ನೇತೃತ್ವದಲ್ಲಿ ಬಸವದಳ ಸಂಘಟನೆ ಸಮಾಜ ಸೇವೆ, ಶಿಕ್ಷಣ, ಆರೋಗ್ಯ ಮತ್ತು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದ್ದು, ಜನ್ಮದಿನದಂತಹ ವಿಶೇಷ ದಿನಗಳನ್ನು ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತಿರುವುದು ಇತರರಿಗೆ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳ ಸೌಲಭ್ಯ ತಲುಪಬೇಕು ಎಂಬ ಉದ್ದೇಶದಿಂದ ವಿಮಾ ಯೋಜನೆಗಳ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಬಡ ಮತ್ತು ಕೂಲಿ ಕಾರ್ಮಿಕ ಕುಟುಂಬಗಳ ಆರ್ಥಿಕ ಭದ್ರತೆಗೆ ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು, ರಾಷ್ಟ್ರೀಯ ಬಸವ ದಳದ ಪದಾಧಿಕಾರಿಗಳು, ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿದರು. ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರಿಗೆ ಜಯವಾಗಲಿ. ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರಿಗೆ ಜಯವಾಗಲಿ. ಇವತ್ತಿನ ದಿವಸ ನಂದು ಸೋಮಶೇಖರ್ ಪಾಟೀಲ್ ಗಾದಿ
ಹುಟ್ಟು ಹಬ್ಬ ದಿವಸ ನಿಮಿತ್ತ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಅದರದ್ದು ರೂವಾರಿಯಾದ ಕಪಿಲ್ ಹೂಗಾರ್ ಫ್ಯಾಮಿಲಿ ಮತ್ತು ಅವರ ಬಳಗ, ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಇದೊಂದು ಶಿಬಿರನ ಆಯೋಜನೆ ಮಾಡ್ಯಾನ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಇವತ್ತೇ ವರ್ಷ ಅಲ್ಲ, ಇದು 5ನೇ ವರ್ಷ ಸತತವಾಗಿ ನಾವು ಈ ರಕ್ತ ಶಿಬಿರ ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ. ಈ ಎಲ್ಲರೂ ಬರ್ಡೇ ದಿವಸ ಕೇಕ್ ಕಟ್ ಮಾಡೋದು, ಅಲ್ಲಿ ಇಲ್ಲಿ ಪಾರ್ಟಿ ಮಾಡೋದಕ್ಕಿಂತ ರಕ್ತ ಶಿಬಿರ ಮಾಡೋದು ಉತ್ತಮ ಆಯ್ತದೆ. ಈಗ ರಕ್ತದಾನ ಎಲ್ಲಕ್ಕಿಂತ ಶ್ರೇಷ್ಠ ದಾನ ಅಂತಾರೆ. ಹೆಂಗೆ ಅನ್ನದಾನ ಅದನೋ ಹಂಗೆ ರೋಗಿಗಳಿಗೆ ರಕ್ತದಾನನೇ ಎಲ್ಲಕ್ಕಿಂತ ದೊಡ್ಡ ಶ್ರೇಷ್ಠ ದಾನ. ಮತ್ತು ಇವತ್ತಿನ ದಿವಸ ರಕ್ತದಾನ ಶಿಬಿರ ಇಟ್ಕೊಂಡಾರ ನಮ್ಮ ಅಣ್ಣ ತಮ್ಮದವ್ರು ಎಲ್ಲರಿಗೂ ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೀನಿ. ಮುಂದೆ ಬರುವಂತೆಲ್ಲ ಅವ್ರ ಸಹಕಾರ ನನಗೆ ಹಿಂಗೆ ಇರಲಿ, ಮತ್ತು ಹಿಂಗೆ ನಾವೆಲ್ಲರೂ ಕೂಡಿ ಇರೋಣ ಅಂತ ಹೇಳಿ ನಂದು 2 ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ಲರಿಗೆ ಧನ್ಯವಾದ ಹೇಳಿ ನಂದು 2 ಮಾತಿಗೆ ವಿರಾಮ ಮಾಡ್ತೀನಿ. ನಾಡು ನುಡಿ ನೆಲಂಚಲ ರಕ್ಷಣೆಗಾಗಿ ಹೋರಾಟ ಮಾಡುತ್ತಿರುವ ಕನ್ನಡಿಗ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕ ವತಿಯಿಂದ ನಮ್ಮಲ್ಲಿ ಪ್ರತಿಭಟನೆ ರ್ಯಾಲಿ ಮೂಲಕ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುವುದೆಂದರೆ ಬೀದರ್ ನಗರದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವೃತ್ತದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡು ಅಲ್ಲಿಂದ ಸಹಾಯಕ ಆಯುಕ್ತರು ಬೀದರ್ ಉಪವಿಭಾಗ ಬೀದರ್ ಅವರ ಮೂಲಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ತಮಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಬೀದರ್ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಇಲ್ಲಿ ಅಹಿಂದ ಸಮುದಾಯದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬೀದರ್ ಜನರಿಗೆ ಸೂಕ್ತವಾದ ಸ್ಥಾನವನ್ನು ನೀಡಲು ಅಲ್ಪಸಂಖ್ಯಾತರ ಪ್ರಭಾವಿ ನಾಯಕರು ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಹೇಳಿದ್ದರು. ಭಾರತೀಯ ಸಂವಿಧಾನ ಸಮಸ್ತ ಭಾರತೀಯರಿಗೆ ಪ್ರಜಾಪ್ರಭುತ್ವದ ದೀಕ್ಷೆಯನ್ನು ನೀಡಿ ಸರ್ವರಿಗೂ ಸಮಾನತೆ ಕೊಟ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿರುವ ಮೊದಲನೇ ಅವಧಿಯಲ್ಲಿ ಲೋಕೋಪಯೋಗಿ ಸಚಿವರಾಗಿ ಎಸ್ಸಿಪಿ ಟಿಎಸ್ಪಿ ಮೂಲಕ ತಳ ಸಮುದಾಯದ ಜನರಿಗೆ ಆರ್ಥಿಕವಾಗಿ ಮುಂದೆ ತರುವ ಕೆಲಸವನ್ನು ಮಾಡಿದ್ದಾರೆ. 2ನೇ ಅವಧಿಯಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಕರ್ನಾಟಕ ಸರ್ಕಾರದ ಮೂಲಕ ಇಡೀ ಭಾರತಕ್ಕೆ ಇಡೀ ವಿಶ್ವಕ್ಕೆ ಸಂವಿಧಾನದ ಆಶಯಗಳನ್ನು ಸರ್ಕಾರದ ಮೂಲಕ ಅನುಷ್ಠಾನಗೊಳಿಸಿ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ದಲಿತ ಸಮುದಾಯದ ಹಿರಿಯ ನಾಯಕರು ಸಾಮಾಜಿಕ ನ್ಯಾಯದಲ್ಲಿ ಕರ್ತವ್ಯ ನಿಷ್ಠೆಯನ್ನು ಉಳ್ಳುವವರು. ಇವರಿಗೆ ಶ್ರೀ ಡಿ.ಕೆ. ಶಿವಕುಮಾರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸ್ಥಾನವನ್ನು ನೀಡಲು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ. ಒಂದು ವೇಳೆ ರಹೀಂ ಖಾನ್ ರವರಿಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರಿಗೆ ಸಚಿವ ಸ್ಥಾನ ನೀಡದೇ ಇದ್ದಲ್ಲಿ ಮುಂಬರುವ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಸೋಲನ್ನು ಅನುಭವಿಸುತ್ತಾರೆ. ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಬೇಕಾದರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ರಹೀಂ ಖಾನ್ ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಒತ್ತಾಯ ಮಾಡಿದ್ದೇವೆ. ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಭವಾನಿ, ವಿಭಾಗೀಯ ಗೌರವಾಧ್ಯಕ್ಷ ಬಸವರಾಜ್ ಜಡ್ಗೆ, ಅಲ್ಪಸಂಖ್ಯಾತರ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಡಿ ಸಿದ್ದಿಗಿ, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಔರದ್ಕರ್, ಜಿಲ್ಲಾ ಸಹ ಕಾರ್ಯದರ್ಶಿ ವಿಜಯ್ ಕುಮಾರ್ ಮೋರ್ಗಿಕರ್, ಜಿಲ್ಲಾ ಸಹ ಕಾರ್ಯದರ್ಶಿ ಮಾಣಿಕ್ ಮೇತ್ರೆ, ಜಿಲ್ಲಾ ಅಲ್ಪಸಂಖ್ಯಾತರ ಮಹಿಳಾ ಘಟಕದ ಅಧ್ಯಕ್ಷರಾದ ಶೀತ್ಮೀಸ್ ತಸ್ಲಿಂ ಬೇಗಂ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಭಾಗ್ಯನೂರ್, ವಿಭಾಗೀಯ ಉಪಾಧ್ಯಕ್ಷ ಆನಂದ್ ಡೊಮ್ಮಲ್, ಎಂಡಿ ಫರೀದ್ ಕಮಠಾಣ್, ಸುಜಿತ್ ಕುಮಾರ್ ಕೋಟೆ, ಎಂಡಿ ನದೀಮ್, ಗುಲ್ಶನ್ ಅಲಿ ಖಾನ್, ಕರೀಂ ಸಾಬ್, ಅನೂಪ್ ಕುಮಾರ್, ಗೌಸುದ್ದೀನ್ ಚಿಟ್ಟಾ, ಅಂಬದಾಸ್ ಸಾಧು ಹಾಗೂ ಕಾರ್ಯಕರ್ತರು ಹೋರಾಟದ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಮಂತ್ರಿ ಸ್ಥಾನ ಕೊಡಲೇಬೇಕು, ಮಂತ್ರಿ ಸ್ಥಾನ ಕೊಡಲೇಬೇಕು. ಶಾಸಕರಾಗಿ ಸತತವಾಗಿ 4 ಬಾರಿ ಶಾಸಕರಾಗಿ 2 ಬಾರಿ ಮಂತ್ರಿಗಳಾಗಿ ಜನಪ್ರಿಯ ಕೆಲಸ ಮಾಡ್ತಕ್ಕಂಥ ರಹೀಂ ಖಾನ್ ಸಾಹೇಬರಿಗೆ ರಹೀಂ ಖಾನ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ರಹೀಂ ಖಾನ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ರಹೀಂ ಖಾನ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಎಸ್.ಸಿ. ಮಾದಪ್ಪ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಡಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ
ಕನ್ನಡ ರಕ್ಷಣಾ ವೇದಿಕೆಗೆ, ಕನ್ನಡ ರಕ್ಷಣಾ ವೇದಿಕೆಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ರಹೀಂ ಖಾನ್ ಸಾಹೇಬರಿಗೆ, ಕನ್ನಡಿಗರ ರಕ್ಷಣಾ ವೇದಿಕೆ ಅಂದ್ರೆ ನಾವಿದ್ದೇವೆ. ಬೀದ ಕನ್ನಡಿಗ ನಾವು ಹುಚ್ಚಿ ಹೋದ್ರು ಕನ್ನಡದವರೇ ನಾವೆಲ್ಲ ಕಿಂತ ಮ್ಯಾಲಿದ್ದೇವೆ. दूसरे तो खींच देंगे अगर बीदर को बैकवर्ड करना तो तुम्हारी अभिमानी ಅಂದರೆ ನಮ್ಮ ಬೀದರ್ ಜಿಲ್ಲೆಯ ಶಾಸಕರಾದ ರಹೀಂ ಖಾನ್ ಸಾಹೇಬರು ಮತ್ತು ಎಸ್.ಸಿ. ಮಾದೇವಪ್ಪ ಅವರಿಗೆ ಮುಂಬರುವ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡಬೇಕಂತೇಳಿ ನಮ್ಮ ಸಂಘಟನೆಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಹಾಗೂ KPCC ಅಧ್ಯಕ್ಷರಾದಂಥ B.K. ಹರಿಪ್ರಸಾದ್ ಸಾಹೇಬರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಯಾವುದೇ ರೀತಿ ಇವರಿಬ್ಬರಿಗೆ ಮುಂದೆ ಬರುವ ದಿನಗಳಲ್ಲಿ ಸಚಿವ ಸ್ಥಾನ ಪಟ್ಟಿಯಲ್ಲಿ ಹೆಸರು ಬಿಡಬಾರ್ದು ಅಂತೇಳಿ ನಮಗೆ ವಿನಂತಿ ಇದಾವೆ. हमारे संगठन की तरफ से रैली निकालने की वजह एक ही है, जो आज म्युनिसिपल एडमिनिस्ट्रेशन को जो मिनिस्ट्री दी गई थी पहले, वो हम चाह रहे हैं कि ये वो मिनिस्ट्री कंटिन्यू दी जाए. क्योंकि अगर डेवलपमेंट की बात करें तो बिदर डिस्ट्रिक्ट के अंदर अगर ऐसा कोई, मैं समझता हूँ ऐसा कोई मिनिस्टर MLA नहीं है जो हमारे बिदर के अंदर ऐसा डेवलपमेंट हुआ है. डेवलपमेंट बोले तो आप देख सकती हैं, फर्स्ट ऑफ ऑल क्या है, बिदर के अंदर ब्रिम्स हॉस्पिटल बनाया गया है और उसके बाद ओल्ड सिटी के अंदर 100 बेड हॉस्पिटल बनाया गया है. और उसके बाद जो है ना KKRDB के बजट में 200 करोड़ रुपए जो म्युनिसिपल कॉर्पोरेशन को दिया गया है और DC ऑफिस का काम चालू है अभी भी. और क्या है, कैंसर हॉस्पिटल भी हाल में क्या है इनॉग्रेशन हुआ है. और इंजीनियरिंग कॉलेज और बिदर के अंदर बहुत सारे रोड, ट्रेन, इलेक्ट्रिसिटी, ऐसे बहुत सारे डेवलपमेंट हुए. हमारी एक ही मांग है कि मिनिस्ट्री रहीम खान साहब को कंटिन्यू दी जाए. अगर मिनिस्ट्री कंटिन्यू नहीं दी गई, ये धरना प्रदर्शन कंटिन्यू जारी रहेगा. ಬೀದರ್ ನಗರದ ಪ್ರತಾಪ್ ನಗರದಲ್ಲಿರುವ ಜನಸೇವಾ ಖಾಸಗಿ ಶಾಲೆಯ 15 ವರ್ಷದ SSLC ವಿದ್ಯಾರ್ಥಿ ಸಮೀರ್ ಶಾಲಾ ಕಟ್ಟಡದಿಂದ ಬಿದ್ದು ಮೃತಪಟ್ಟಿದ್ದಾನೆ. ಶಾಲಾ ಸಿಬ್ಬಂದಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆದರೆ ಶಾಲಾಡಳಿತ ಆರೋಪವನ್ನು ತಳ್ಳಿಹಾಕಿದೆ. ಪ್ರಕರಣ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡುತ್ತಾ, ಇಂದು ಬೆಳಗ್ಗೆ 7:30 ಸುಮಾರು 8 ಗಂಟೆಯ ಒಳಗಡೆ ಶಾಲಾ ಅಧಿಕಾರಿಗಳು ಕುಟುಂಬದವರಿಗೆ ಕರೆ ಮಾಡಿ, ನಿಮ್ಮ ಮಗ ಸ್ಕೂಲ್ಗೆ ಬಂದು ಬಿಲ್ಡಿಂಗ್ ಮೇಲೆ ಹೋಗಿ ಬಿದ್ದಿದ್ದಾನೆ, ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇವೆ ಎಂದು ತಿಳಿಸಿದ್ದರು. ಅವರು ಕುಟುಂಬದವರು ನಮಗೆ ಮಾಹಿತಿ ನೀಡಿದ್ದರು. ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆಸ್ಪತ್ರೆಯಲ್ಲಿ ಹುಡುಗ ಇರಲಿಲ್ಲ. ಸಿಬ್ಬಂದಿ ವರ್ಗದವರು ಆಸ್ಪತ್ರೆಯಿಂದ ನೇರವಾಗಿ ಪೋಸ್ಟ್ಮಾರ್ಟಮ್ ರೂಮ್ಗೆ ಕಳುಹಿಸಿದ್ದಾರೆ. ನಾವು ವಿಚಾರಿಸಿದಾಗ ರೂಮ್ ಲಾಕ್ ಇದೆ, ಅಲ್ಲಿ ಯಾರಿಗೂ ಒಳಗಡೆ ಬಿಡುತ್ತಿಲ್ಲ ಎಂದು ಆರೋಪಿಸಿದ್ದರು. ಈ ಸಂಬಂಧ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಕೈಗೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. छोड़ उसको मेरे बच्चे ಜನಸೇವಾ ಸ್ಕೂಲ್ ಇದೆಯಲ್ಲ, LIC ಕಾಲನಿ, ನಮ್ಮ ಬೀದರ್ ನಗರದಲ್ಲಿ LIC ಕಾಲನಿ ಇದೆ, ಆನಂದ್ ನಗರ. ಪ್ರತಿದಿನ ಸ್ಕೂಲಿಗೆ ಹೋಗ್ತಂತ ಅವ್ರ ತಾಯಿ ಪ್ರತಿದಿನ ಯಾವ ರೀತಿ ಕಳಿಸಿದ್ದಾರೆ. ಇವತ್ತು ಮಾರ್ನಿಂಗ್ 7:30 ಸುಮಾರು 8 ಗಂಟೆ ಒಳಗಡೆ ಅವ್ರ ತಾಯಿಗೆ ಒಬ್ಬರು ಶಾಲಾ ಅಧಿಕಾರಿಗಳು ಫೋನ್ ಮಾಡ್ತಾರೆ, ನಿಮ್ಮ ಮಗ ಏನಂದ್ರೆ ಸ್ಕೂಲಿಂಗ್ ಬಂದು ಬಿಲ್ಡಿಂಗ್ ಮೇಲೆ ಹೋಗಿ ಬಿದ್ದನ, ನಾವು ಆಸ್ಪತ್ರೆ ತೊಗೊಂಡು ಹೊಂಟಿದ್ದೇವೆ ಅಂತ ಮೆಸೇಜ್ ಹಾಕಿದ್ದಾರೆ. ಅದು ಒಂದು ತೊಗೊಂಡು ಪಾಪ ಅವ್ರ ತಾಯಿ ಎಲ್ಲ ಬಂದರು, ನಮಗೂ ಕೂಡ ಫೋನ್ ಮಾಡಿದ್ರು. ಬರೋಸ್ ತನಕ ಇಲ್ಲಿ ಹುಡುಗ ಆಸ್ಪತ್ರೆದಾಗ ಇದ್ದಿಲ್ಲ. ಅವರು ಆಸ್ಪತ್ರೆದಾಗ ಇದ್ದಿಲ್ಲ, ನೇರವಾಗಿ ಪೋಸ್ಟ್ಮಾರ್ಟಮ್ ರೂಮಿಗೆ ಕಳಿಸಿದ್ದಾರೆ ಆಸ್ಪತ್ರೆ ಸಿಬ್ಬಂದಿದವರೆಲ್ಲ. ಅದಕ್ಕೆ ಯಾಕೆ ಏನು ಅಂತ ನಾವು ಕೇಳಕ್ಕೆ ಬರೋಸ್ ತನಕ ಅದು ಪೋಸ್ಟ್ಮಾರ್ಟಮ್ ಲಾಕ್ ಇದೆ, ಅಲ್ಲಿ ಯಾರಿಗೂ ಕೂಡ ಬಿಡ್ತಾ ಇಲ್ಲ. ಮತ್ತು ಅದು ಆ ಟೈಮ್ನಲ್ಲಿ ಕೇಸ್ನೂ ಕೂಡ ಆಗಿದ್ದಿಲ್ಲ, MLC ಕೂಡ ಆಗಿದ್ದಿಲ್ಲ.
ಇಲ್ಲ. ನಾವಂತೀವಿ ಅಟ್ಲೀಸ್ಟು ತಾಯಿ ತಂದೆಗೆ ಆ ಹುಡುಗನ ಮುಖನ ತೋರಿಸ್ಬೇಕಲ್ಲ ಸರ್, ಏನಾಗಿದೆ ಏನಿಲ್ಲ ಅಂತ ಒಟ್ಟ ಮಾಹಿತಿ ಇಲ್ಲ. ಶಾಲಾ ಸಿಬ್ಬಂದಿಯವರು ಏನು ಮಾಡಿದ್ದಾರೆ ಅಂದರೆ ನೇರವಾಗಿ ಆಸ್ಪತ್ರೆ ತಂದಿದ್ದಾರೆ. ಅವ್ರದ್ದು ಯಾರೋ ಸಿಬ್ಬಂದಿ ಅನ್ನೋಕ್ಕೆ ಕುಟುಂಬದ ಯಾರಿಗೋ ಒಬ್ರಿಗೆ ನಾವು ತಿಳಿಸಿದೆವು ಅಂತ ಹೇಳ್ತಾ ಇದ್ದಾರೆ ಇವತ್ತು. ಬಟ್ ಇಲ್ಲಿವರೆಗೆ ಈ ಟೈಮ್ ಇಷ್ಟು ಇನ್ಸಿಡೆಂಟ್ ಆಗಿ 7 ಗಂಟೆಗೆ ಆಗ್ಯದ. ಆ ಶಾಲಾ ಸಿಬ್ಬಂದಿ ವರ್ಗದವ್ರು ಯಾರೂ ಕೂಡ ಇಲ್ಲಿಗೆ ಬಂದಿಲ್ಲ ಸರ್. ಇದು ಭಾಳ ದುರ್ದೈವ. ಮತ್ತು ನಾವು DDPI ಕೂಡ ಈಗಾಗಲೇ ಫೋನ್ ಮಾಡಿ ನಾವು 7:15 ಈ ರೀತಿ ಇನ್ಸಿಡೆಂಟ್ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಸರ್. ತಾವು ಅಥವಾ ತಮ್ಮ ಸಿಬ್ಬಂದಿ ಯಾರು ಇದ್ದಾರೆ ದಯವಿಟ್ಟು ಇಲ್ಲಿ ಬರ್ರಿ ಸರ್ ಅಂತ ನಾವು ಹೇಳಿದೆವು. ಇಲ್ಲಿವರೆಗೆ BO ಕೂಡ ಬಂದಿಲ್ಲ, DDPI ಕೂಡ ಬಂದಿಲ್ಲ. ಅದು ಸ್ಕೂಲ್ನಲ್ಲಿ ರಾಜರೋಚಿತವಾಗಿ ಅಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ. ಮಕ್ಕಳ ಹಕ್ಕುಗಳನ್ನು ಅವರು ದಫನ ಮಾಡ್ತಾ ಇದ್ದಾರೆ. सुबह 7 बजे हमारा बच्चा स्कूल को गया था। 7 बजे जाने को 7:30-8 बजे हमारे को कॉल आया, बच्चे को जरा तुरंत हॉस्पिटल हो। बोले क्या हो गया, बोले तो हमको नहीं बोले, तुरंत तुम हॉस्पिटल हो। बोले हॉस्पिटल आने को हम बच्चे को देखने को हमारे परमिशन के बगैर सीधा पोस्टमार्टम को लेकर हम बोले हमारे बेहतर परमिशन के मैडम भाग्या मैडम और राहुल सर है, वो बच्चे उन दोनों के टॉर्चर थे। हमारा बच्चा आज गुजर गया। उन्होंने हर बच्चों को टॉर्चर कर रहे हैं, यूनिफॉर्म वो ये हर एक बात से हम समझाए जाके स्कूल में हमारे बच्चों को ये मत करो, टॉर्चर मत करो, तो भी सुने नहीं। फिर भी उन्होंने उनके टॉर्चर की वजह से हमारा बच्चा चले गया। फिर टॉर्चर था, हम इससे पहले भी 3 बार गए थे स्कूल में, हमारे बच्चे को मत मारो, यूनिफॉर्म के लिए मारते थे, कटिंग के लिए मारते, बहुत टॉर्चर करते, पढ़ाई के लिए एक 5 मिनट लेट हुआ तो उसके लिए टॉर्चर करते थे। हम बोले 3-4 बार गए, हम हमारे बच्चे को टॉर्चर मत करो, थोड़ी देर होते आने में करने में। हम बोले राहुल सर और भाग्या मैडम दोनों का ही टॉर्चर था बहुत, उनके ऊपर एक्शन होना। खाली हॉस्पिटल को बोले, हॉस्पिटल लाने के बाद और डायरेक्ट हमारे परमिशन के बगैर पोस्टमार्टम को ले हो गए। और 10th क्लास में है बच्चा, वहाँ 7 साल से पढ़ रहा, 7 साल से 7 से 10th तक, 10th था बच्चा। 3 years हो गए। ये प्रताप ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಶಾಸಕ ರಹೀಂ ಖಾನ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಒತ್ತಾಯಿಸಿ ಬೀದರ್ ಉತ್ತರ ಕ್ಷೇತ್ರದ ಮಾಳಿಗಾಂವ್ ಹಾಗೂ ಚಂದವಾಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರು ಬೀದರ್ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರ ಮೂಲಕ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ರವಾನಿಸಲಾಯಿತು. ಮನವಿಯಲ್ಲಿ ಬೀದರ್ ಜಿಲ್ಲೆಯ ಅಭಿವೃದ್ಧಿ, ಅಲ್ಪಸಂಖ್ಯಾತರ ಪ್ರತಿನಿಧಿತ್ವ ಹಾಗೂ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ರಹೀಂ ಖಾನ್ ಅವರ ಕೊಡುಗೆಯನ್ನು ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಲಾಗಿದೆ. ಕಾರ್ಯಕರ್ತರು ಮಾತನಾಡಿ, ರಹೀಂ ಖಾನ್ ಅವರು ಹಲವು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬೀದರ್ ಜಿಲ್ಲೆಯ ಜನರ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಸಮರ್ಥವಾಗಿ ಪ್ರಸ್ತಾಪಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ, ರೈತರ ಸಮಸ್ಯೆಗಳ ಪರಿಹಾರ, ಯುವಕರಿಗೆ ಉದ್ಯೋಗಾವಕಾಶ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಅವರು ನಿರಂತರವಾಗಿ ಹೋರಾಟ ನಡೆಸಿದ್ದಾರೆ ಎಂದು ತಿಳಿಸಿದ್ದರು. ಜಿಲ್ಲೆಯ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿರುವ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಲ್ಲಿಸಿದ್ದು ಉತ್ತರ ಕರ್ನಾಟಕ ಭಾಗದ ಜನರ ಅಶ್ನೋತ್ತರಗಳಿಗೆ ಸ್ಪಂದಿಸಿದಂತಾಗುತ್ತದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿಯೇ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಲಾಗಿದೆ. ಆದರೆ ಬೀದರ್ ಜಿಲ್ಲೆಗೆ ಸಮರ್ಪಕ ಪ್ರಾತಿನಿಧ್ಯ ದೊರೆತಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ ಕಾರ್ಯಕರ್ತರು ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರಹೀಂ ಖಾನ್ ಅವರಿಗೆ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ APMC ಅಧ್ಯಕ್ಷ ಸೂರ್ಯಕಾಂತ್ ಪಾಟೀಲ್ ಚಿಮ್ಕೋಡ್ ಮಾತನಾಡಿ, ರಹೀಂ ಖಾನ್ ಅವರು ಪಕ್ಷ ಸಂಘಟನೆಗಾಗಿ ಮತ್ತು ಜನಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಅವರ ಅನುಭವ ಮತ್ತು ನಾಯಕತ್ವವನ್ನು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಬಳಸಿಕೊಳ್ಳಬೇಕು. ಇದರಿಂದ ಬೀದರ್ ಜಿಲ್ಲೆಗೆ ನ್ಯಾಯ ದೊರೆಯಲಿದೆ ಎಂದು ಹೇಳಿದ್ದರು. ಕಾರ್ಯಕ್ರಮದಲ್ಲಿ ರಿತೇಶ್ ಅಲಿಯಂಬೂರ್, ಡಾಕ್ಟರ್ ಕಾಮಶೆಟ್ಟಿ ಅಲಿಯಂಬೂರ್, ರಾಜ್ಕುಮಾರ್ ವೈಚಿನಾಥ್ ಪಾಟೀಲ್, ಸಂಜು ಸಾಗರ್ ಚಿಮ್ಕೋಡ್, ಬಸವರಾಜ್ ಬುಯ್ಯ, ಸಂಜೀವ್ ಕುಮಾರ್ ಮರ್ಖಲ್, ದೀಪಕ್ ಮರ್ಖಲ್, ಸಂತಪ್ ಮಾಳೇಗಾಂವ್, ನೀಲಕಂಠರಾವ್ ದೇಶಮುಖ್ ಎರ್ನಳ್ಳಿ, ಶ್ರೀನಿವಾಸ್ ರೆಡ್ಡಿ ಚೆಲ್ಲೆರ್ಗಿ, ಜಯರಾಜ್ ಮಹಮೂದ್ ಚೆಲ್ಲೆರ್ಗಿ, पंडित विलासपुर, धनराज चांबोल, परवेज पटेल, मारुतिप्प कंगंटी, दत्तू नवलसपुर, संजू गादगी, शिवकुमार बड़ियर हळेंबूर, विजय कुमार विलासपुर, शिवराज गोरख राजनर, अर्जुन नंदगांव, अशोक चिमकोड, संतोष चिमकोड, परमेश बंपಳ್ಳಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉತ್ತರ ಮತಕ್ಷೇತ್ರದ
ವಿಶೇಷವಾಗಿ ಗ್ರಾಮೀಣ ಭಾಗದ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾದಂಥ ಜಾರ್ಜಿಗೆ ಏನಂತಂದ್ರೆ ಇವರು ನಮ್ಮ ಜಿಲ್ಲಾಧ್ಯಕ್ಷರು ಬಸವರಾಜ ಜಾಕ್ಷಟಿ ಅವರು ಬರಬೇಕಾಗಿತ್ತು. ಬಟ್ ಯಾವುದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ಬೇಕೇ ಬೇಕು ಮಂತ್ರಿ ಬೇಕಂದ್ರೆ ಮಂತ್ರಿ ಸ್ಥಾನ ಕೊಡಲೇಬೇಕು ಮಂತ್ರಿ ಸ್ಥಾನ ಕೊಡಲೇಬೇಕು. ರಹೀಂ ಖಾನ್ ಅವರಿಗೆ ಬೇಕೇ ಬೇಕು ಮಂತ್ರಿ ಬೇಕನ್ರಿ ಬೇಕೇ ಬೇಕು ಬೇಕೇ ಬೇಕು ರಹೀಂ ಖಾನ್ ಜಿ ಅವರಿಗೆ ಇದು ಬಂದೇ ಬರ್ತೀರಾ ಸಿದ್ದರಾಮಯ್ಯ ಅವರಿಗೆ ಮಂತ್ರಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮೆಮೊರಂ ಕೊಟ್ಟು ತಾವು ನಮ್ಮ ಸಾಹೇಬ್ರಿಗೆ ಮಂತ್ರಿ ಕೊಡ್ಬೇಕಂತೇಳಿ ಏನು ಗೊತ್ತಾಗೋದಂದ್ರೆ ನಮ್ಮ ಬೀದರ್ ಕ್ಷೇತ್ರದಲ್ಲಿ ಯಾರು ಅವರಿಗೆ ನಮ್ಮ ಸಾಹೇಬ್ರಿಗೇನು ಅನ್ಯಾಯ ಆಗಿಲ್ಲ. ಇಲ್ಲಿವರೆಗೂ ಸರ್ಕಾರ ಮೋಸಕ್ಕೆ ಬಂದಾಗ ಒಂದು ನಿಗಮ ಅಧ್ಯಕ್ಷ ಕೊಟ್ಟಾರ, ಹೋದ ಸಲ ಸರ್ಕಾರ ಬಂದವನು ಮಂತ್ರಿ ಸಿಕ್ಕದ, ಈ ಪೀರಿಯಡ್ದವನು ಸಿಕ್ಕದ, ಇನ್ನೆಲ್ಲ ಹತ್ತಿಲ್ಲ. ನಮಗೇನು ಅದ್ರ ಬಗ್ಗೆ ಇದಿಲ್ಲ. ಆದ್ರೆ ಒಂದು ಮುಸ್ಲಿಂ ಕೋಟದಾಗಲೇ ನಮ್ಮ ಕಲ್ಯಾಣ ಕರ್ನಾಟಕ ಕೋಟದಾಗರ ನಿಲ್ಸಲ್ಯಾಕ ಆ ಕೋಟದಾಗರ ಒಂದು ಮತ ನಮ್ಗೆ ಕಂಟಿನ್ಯೂ 2ನೇ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ಕೊಡ್ರಿ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರ ಕಳಕಳಿಯ ಮನವಿ ಅದ. ಈ ಕಳಕಳಿಯನ್ನು ನಮ್ಮ ಊರ ಎಲ್ಲ 2 ಸರ್ಕಲ್ ಜನರು ಕೂಡ ಅಂತಂದ್ರೆ ಖರ್ಗೆ ಸಾಹೇಬ್ರಿಗೆ ಹೊಸದಾಗಿ ಆಯ್ಕೆ ಆಗ್ಯಾರ ರಾಜ್ಯಾಧ್ಯಕ್ಷರು BK ಹರಿಪ್ರಸಾದ್ ಅವರಿಗೊಂದು ಮನವಿ ಅದ. ಹೊಸದಾಗಿ ಮುಖ್ಯಮಂತ್ರಿ ಆಗಿತ್ತಂಥ ಸನ್ಮಾನ ಶ್ರೀ DK ಶಿವಕುಮಾರ್ ಅವರಿಗೆ ಕೂಡ ಒಂದು ಮನವಿ ಇದೆ. ಇಬ್ಬರು ಹೊಸವರಾಗ್ಯಾರ. ಮತ್ತು ಅದೇ ಥರ ನಮ್ಮದು ಮಾದಕಿ ಕ್ಷೇತ್ರ ಶಾಸಕರು ಮತ್ತು 2ನೇದಾಗ ಮೊದಲನೇ ಇದರಲ್ಲಿ ಅವರು ಮಂತ್ರಿ ಆಗ್ಯಾರ. ಇವು 3 ಹೊಸವರಾಗ್ಯಾರ. ಈ ಮೂವರು ಅಂದರೆ ನಮ್ಮೆಲ್ಲ ಕಾರ್ಯಕರ್ತರ ಕಡೆಯಿಂದ ಅಂತಂದ್ರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಕಲಾವಿದರಿಗೆ ನೀಡಲಾಗುವ ಮಾಶಾಸನ ಸೌಲಭ್ಯಕ್ಕೆ ಪ್ರಸ್ತುತ ನಿಗದಿಪಡಿಸಿರುವ 58 ವರ್ಷ ವಯೋಮಿತಿಯಿಂದ ಕಡಿತಗೊಳಿಸಿ 40 ವರ್ಷಕ್ಕೆ ಇಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಸರ್ಕಾರವನ್ನು ಆಗ್ರಹಿಸಿದ್ದರು. ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಚಿಗುರು ಸೋಷಿಯಲ್ ಮತ್ತು ಕಲ್ಚರಲ್ ಟ್ರಸ್ಟ್ ತಡಪಳ್ಳಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರಿಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜಯಂತ್ಯುತ್ಸವ ಅಂಗವಾಗಿ ನಡೆದ ಜನಪರ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಎಲ್ಲ ಪ್ರಕಾರದ ಕಲೆಗಳನ್ನು ಪ್ರದರ್ಶಿಸುವ ಕಲಾವಿದರಿಗೆ ಮಾಶಾಸನ ಪಡೆಯಲು 58 ವರ್ಷ ಕಡ್ಡಾಯಗೊಳಿಸಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಅನೇಕ ಕಲಾವಿದರು ಆ ವಯಸ್ಸಿಗೆ ತಲುಪುವುದು ಮುನ್ನವೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಕೆಲವರು ವಯೋಸಹಜ ಕಾರಣಗಳಿಂದ ಮೃತಪಟ್ಟಿರುವ ಉದಾಹರಣೆಗಳು ಇವೆ. ಆದ್ದರಿಂದ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮಾಶಾಸನಕ್ಕೆ ಅರ್ಹತೆ ಪಡೆಯುವ ವಯೋಮಿತಿಯನ್ನು 58ರಿಂದ 40 ವರ್ಷಕ್ಕೆ ಇಳಿಸುವ ಮೂಲಕ ಕಲಾವಿದರನ್ನು ಗೌರವಿಸಿ ಅವರಿಗೆ ಆರ್ಥಿಕ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಗುರು ಟ್ರಸ್ಟ್ ಅಧ್ಯಕ್ಷ ಶಿವರಾಜ್ ತಡಪಳ್ಳಿ ವಹಿಸಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಹಿರಿಯ ಕಲಾವಿದ ಹಾಗೂ ಹೋರಾಟಗಾರ ಬಕ್ಕಪ್ಪ ದಂಡೀನ್ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜೀವನ ಚರಿತ್ರೆಯನ್ನು ಪರಿಚಯಿಸಿದ್ದರು. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಂಜೀವ್ ಕುಮಾರ್ ಅತಿವಾಳೆ ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರಿ ಅವರು ಮಾತನಾಡಿದ್ದರು.
ಹಿರಿಯ ಕಲಾವಿದ ಶಂಭುಲಿಂಗವಾಲ್ ದೊಡ್ಡಿಯವರು ವಿವಿಧ ಜನಪರ ಗೀತೆಗಳನ್ನು ಹಾಡುವ ಮೂಲಕ ಕಲಾವಿದರನ್ನು ರಂಜಿಸಿದರು ಹಾಗೂ ಹುರಿದುಂಬಿಸಿದ್ದರು. ಕಾರ್ಯಕ್ರಮದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಂಯೋಜಕ ಮಹೇಶ್ ಗೋರ್ನಾಳ್ಕರ್, ಭೀಮಶಕ್ತಿ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಮುಖೇಶ್ ರಾಯ್, ಕಿರಣ್ ಬೆಲ್ದಾಲ್, ದೇವಿದಾಸ್ ಟಿಮ್ಕೋರ್, ರಾಮಣ್ಣ ಅಮ್ಲಾಪುರ್, ಕುಮಾರಿ ಸುರೇಖಾ, ಪ್ರಕಾಶ್ ಡೊಳ್ಳೆ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಸುಮಾರು 16 ಕಲಾ ತಂಡಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟವು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕಲಾವಿದರು, ವಿಕಲಚೇತನರು ಹಾಗೂ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಸಿಬ್ಬಂದಿಯನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಾಂಸ್ಕೃತಿಕ ಕಲಾವಿದರು, ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಂದು ಟ್ರಸ್ಟ್ ಅಧ್ಯಕ್ಷ ಶಿವರಾಜ್ ತಡ್ಪಳ್ಳಿ ಹಾಗೂ ಕಾರ್ಯದರ್ಶಿ ಸಂಗೀತ ಶಿವರಾಜ್ ತಡ್ಪಳ್ಳಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರು ಹಾಗೂ ಪಕ್ಷದ ಕಟ್ಟಾಳು ಅನಿಲ್ ಜಾಧವ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡುವಂತೆ ಕರ್ನಾಟಕ ಕ್ರೈಸ್ತ ಯುವ ರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷ ಎಮ್ಯಾನ್ಯುಯಲ್ ಮಂದಕ್ನಳ್ಳಿ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಕ್ರೈಸ್ತ ಸಮುದಾಯ ಈ ದೇಶ ಹುಟ್ಟಿದಾಗಿನಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ. ಪಕ್ಷದ ನಿಷ್ಠೆ ಪ್ರದರ್ಶಿಸಿದ ಸಮುದಾಯ ನಮ್ಮದ್ದು. ಆದರೆ 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯದ ಒಬ್ಬರಿಗೂ ಟಿಕೆಟ್ ಕೊಡದೆ ನಿರಾಸೆ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ಅನಿಲ್ ಜಾಧವ್ ಕಲ್ಯಾಣ ಕರ್ನಾಟಕ ಭಾಗದ ನಿಷ್ಠಾವಂತ ಪಕ್ಷದ ಮುಖಂಡರಾಗಿದ್ದು, ಸೋನಿಯಾ ಗಾಂಧಿ ಯೂತ್ ಬ್ರಿಗೇಡ್ನ ಮುಖ್ಯಸ್ಥರಾಗಿ ಬಿಜೆಪಿ ವಿರುದ್ಧ ಎಸ್ಐಆರ್ ವಿರೋಧ, ಓಟ್ ಚೋರಿ ಅಭಿಯಾನ ಸೇರಿದಂತೆ ಕೇಸರಿ ಕಲೆಗಳ ವಿರುದ್ಧ ನಿರಂತರ ಹೋರಾಟ ಮಾಡುವ ಅನಿಲ್ ಜಾಧವ್ ಅವರನ್ನು ಎಂಎಲ್ಸಿ ಮಾಡಿದ್ದರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಶಕ್ತಿಶಾಲಿಯಾಗಬಲ್ಲದು ಎಂದರು. ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಕೋಲಾರ್ ಮಾತನಾಡಿ, ಅನಿಲ್ ಜಾಧವ್ ಅವರಿಗೆ ಎಂಎಲ್ಸಿ ಮಾಡಿ ನಮ್ಮ ಸಮಾಜಕ್ಕಾದ ಅನ್ಯಾಯ ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂಬರುವ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸಲಾಗುವುದೆಂದು ಎಚ್ಚರಿಸಿದರು. ಕರ್ನಾಟಕ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಧನರಾಜ್ ಕೋಲಾರ್ ಮಾತನಾಡಿ, ಕ್ರೈಸ್ತ ಸಮಾಜಕ್ಕೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮನ್ನಣೆ ನೀಡುತ್ತದೆ ಎಂಬ ಭರವಸೆ ಇದೆ. ಅನಿಲ್ ಜಾಧವ್ ಅವರಿಗೆ ವಿಧಾನ ಪರಿಷತ್ ನೇಮಕ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದ ಕ್ರೈಸ್ತ ಸಮುದಾಯಕ್ಕೆ ಗೌರವ ಕೊಟ್ಟಂತಾಗುತ್ತದೆ ಎಂದು ತಿಳಿಸಿದ್ದರು. ಕ್ರೈಸ್ತ ಮುಖಂಡರಾದ ಅರುಣ್ ಅಂದೂರ್, ಜೇಮ್ಸ್ ಕೋಲಾರ್ ಹಾಗೂ ಉಮೇಶ್ ಗಾಯಕ್ವಾಡ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.